ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ, ಬೆಳಗ್ಗೆನೇ ಮಕ್ಳಿಗೆ ಇಬ್ರಿಗೂ ಕೆಲಸ ಕೊಟ್ಬಿಟ್ಟಿದ್ದೀನಿ. ಏನಂದರೆ ಹಲಸಿನ ಹಣ್ಣು ಕೊಯ್ದಿದ್ವಲ್ಲ, ಅದ್ರದ್ದು ಬೀಜ ಇತ್ತಲ್ಲ, ಅದಕ್ಕೆ ಸಿಪ್ಪೆ ಸುಲಿಯೋಣ ಅಂತ. ಇವತ್ತು ಮನೆ ಕ್ಲೀನಿಂಗ್ ಎಲ್ಲ ಕೆಲಸ ಮಾಡ್ಕೋಬೇಕು. ಸಂಕ್ರಾಂತಿ ಹಬ್ಬ ಹತ್ರಕ್ಕೆ ಬಂದಿರೋದ್ರಿಂದ ಅದಕ್ಕೆ ನಮಗೆ ಒಂದೇ ಸರಿ ಡೈರೆಕ್ಟ್ ಅಡುಗೆ ಮಾಡಿಬಿಡೋಣ ಅಂತಂದು ಮಾಡ್ತಾಯಿದ್ದೀನಿ. ಮಕ್ಳಿಗೆ ಇಬ್ರಿಗೂ ತಿಂಡಿ ಮಾಡಿಕೊಡ್ಬೇಕು. ಪುಳಿಯೋಗರೆನ ಏನಾದರೂ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಹಾಗೆ ನೋಡಿ, ಪ್ರೋಟೀನು ವಿಟಮಿನ್ನು ಆ ಪೌಡ್ರು ಈ ಪೌಡ್ರು ಅಂತಂದು ಅಂಗಡಿಗಳಿಗೆಲ್ಲ ತಂದುಬಿಟ್ಟು ಹಾಲ್ಗೆ ಹಾಕ್ಕೊಡ್ತೀವಿ ಮಕ್ಕಳಿಗೆ ನಾವು. ಹಲಸಿನ ಬೀಜ ಇದನ್ನು ಬಿಸಾಕ್ಬಿಡ್ತಾರೆ ಎಷ್ಟೋ ಜನ. ಇದರಲ್ಲಿ ಎಷ್ಟು ಪ್ರೋಟೀನ್ ಇರುತ್ತೆ ಅನ್ನೋದು ಗೊತ್ತಿರಲ್ಲ ಯಾರಿಗೂ. ಆವಾಗಿನ ಕಾಲದವರು ಅಂದರೆ ನಮ್ಮ ಅಜ್ಜಿ ಕಾಲದವರು ಅವರೆಲ್ಲನ ಹಲಸಿನ ಬೀಜನ ಯಾವುದೇ ಕಾರಣಕ್ಕೂ ಬಿಸಾಕ್ತಿರ್ಲಿಲ್ಲ. ಅದನ್ನು ಕುಟ್ಬಿಟ್ಟು ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಸಾಂಬಾರಿಗೆ ಯೂಸ್ ಮಾಡ್ಕೊಳೋರು. ಇವಾಗ ಅಂದರೆ ಬಿಸಾಕ್ಬಿಡ್ತಾರೆ, ಎಲ್ಲದೂ ಯೂಸ್ ಮಾಡೋದೇ ಇಲ್ಲ. ಅದಕ್ಕೋಸ್ಕರ ಅದರಲ್ಲೂ ಪ್ರೋಟೀನ್ ಅಂಶ ಎಲ್ಲ ಇರುತ್ತೆ, ಯೂಸ್ ಮಾಡ್ಕೊಂಡ್ರೆ ಒಳ್ಳೆ ಬೆನಿಫಿಟ್ಸ್ ಸಿಗುತ್ತೆ. ಹಾಗೆ ನಾನೇನು ಇನ್ನೇನು ಮಕ್ಕಳಿಗೆ ಯಾವುದೇ ರೀತಿ ಹೊರಗಡೆಯಿಂದ ಪೌಡರ್ ಏನು ತಂದು ಕೊಡಲ್ಲ ಹಾಲ್ಗೆ ಹಾಕೋದಕ್ಕೆ. ಡ್ರೈ ಫ್ರೂಟ್ಸೇ ಮತ್ತು ಸಿರಿಧಾನ್ಯ ಎಲ್ಲ ಹಾಕಿ ಪೌಡ್ರ್ ಮಾಡ್ಕೊಳ್ತೀನಿ ಮನೆಯಲ್ಲೇ. ಮೊದಲೆಲ್ಲ ಏನಂದರೆ ಹಾರ್ಲಿಕ್ಸು ಬೂಸ್ಟು ಅದೆಲ್ಲ ಯೂಸ್ ಮಾಡ್ತಿದ್ದೆ. ಅಂದರೆ ಒಂದು 3-4 ವರ್ಷದ ಹಿಂದೆಗಡೆ ಯೂಸ್ ಮಾಡ್ತಿದ್ದಿದ್ದು. ಅದಾದಮೇಲೆ ಈ ಒಂದು 3-4 ವರ್ಷದಿಂದ ನಾನೇನು ಅದೆಲ್ಲ ಯೂಸ್ ಮಾಡೋಕ್ಕೆ ಹೋಗೋದಿಲ್ಲ. ಮನೆಯಲ್ಲೇ ಮಾಡ್ಕೊತೀನಲ್ಲ ಡ್ರೈ ಫ್ರೂಟ್ಸ್ ಪೌಡರ್ ಎಲ್ಲನ, ಅದಕ್ಕೋಸ್ಕರ ಮನೆಯಲ್ಲಾದರೆ ನೀಟಾಗಿ ತೊಳೆದ್ಬಿಟ್ಟು ಮೊಳಕೆ ಕಟ್ಟಿ ಅದನ್ನು ಒಣಗಿಸಿ ಫ್ರೈ ಮಾಡಿಕೊಂಡು ಮಿಲ್ಗೆ ಹಾಕಿಸ್ಕೊತೀವಿ. ಅಂಗಡಿಲಿ ಯಾವ್ಯಾವ ಥರ ಮಾಡಿರ್ತಾರೆ ಅನ್ನೋದು ಗೊತ್ತಿರೋದಿಲ್ಲ. ಕ್ಲೀನಾಗಿ ಹೆಲ್ತಿ ಎರಡೂ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೆ ನಾನೇ ಮಾಡ್ಕೊಳ್ತೀನಿ. ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಊಟ ಎಲ್ಲ ಆಯಿತು. ಅವತ್ತು ಡೈರೆಕ್ಟ್ ಅಡುಗೆನೇ ಮಾಡಿದ್ದೆ. ಏನಂದರೆ ಸ್ವಲ್ಪ ಕೆಲಸ ಇದ್ದಾವೆ. ಸಂಕ್ರಾಂತಿ ಹಬ್ಬ ಹತ್ರ ಬಂತಲ್ಲ, ಅದಕ್ಕೋಸ್ಕರ ರಗ್ಗುಗಳೆಲ್ಲ ತೊಳೆದಾಕ್ಬಿಟ್ಟು ಮನೆ ಕ್ಲೀನ್ ಮಾಡ್ಕೋಬೇಕು. ಒಂದೇ ದಿನ ಅಂತೂ ಆಗೋಲ್ಲ ಅದೆಲ್ಲ ಮಾಡೋಕ್ಕೆ. ಇನ್ನೊಂದು ದಿನ ಇಟ್ಕೋಬೇಕಾಗುತ್ತೆ. ಇವತ್ತು ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಡೈರೆಕ್ಟ್ ಅಡುಗೆನೇ ಮಾಡಿಬಿಟ್ಟೆ. ಮತ್ತು ಇವಾಗ ತಿಂಡಿ ಮಾಡಿ ಅಡುಗೆ ಮಾಡಿ ಅಂದರೆ ಟೈಮ್ ಆಗೋಗ್ಬಿಡುತ್ತೆ. ಮಕ್ಳಿಗೆ ಮಾತ್ರ ಪುಳಿಯೋಗರೆ ಮಾಡಿಕೊಟ್ಟಿದ್ದೆ, ಅವ್ರಿಗೆ ಬಾಕ್ಸ್ಗೆ ಹಾಕ್ಬಿಟ್ಟು ಪುಳಿಯೋಗರೆನ ಕಳಿಸಿದ್ದೀನಿ. ನಮಗೆ ಅಡುಗೆನೇ ಮಾಡಿದ್ದಾಯಿತು. ನೋಡಿ, ರಗ್ಗುಗಳು ಇನ್ನು ನೆನ್ನೆನೋ ಬಟ್ಟೆ ಎಲ್ಲ ತೊಳೆದಾಕಿದ್ದೀನಿ. ಅದು ನೋಡಿ, ಒಂದು ಬ್ಯಾಸ್ಕೆಟ್ ಪೂರ್ತಿ ಬಟ್ಟೆ ಇದ್ದಾವೆ ನೋಡಿ. ಟಬ್ ತುಂಬ ರಗ್ಗು, ಇವು ರಗ್ಗು, ಇವು ಬ್ಯಾಸ್ಕೆಟ್ ತುಂಬ ಬಟ್ಟೆ. ಎಲ್ಲ ಬಟ್ಟೆಗಳೆಲ್ಲ ಜಾಸ್ತಿ ಇದ್ದಾವೆ, ತೊಳೆದಾಕಬೇಕು. ಮೊನ್ನೆಯಿಂದ ಬಟ್ಟೆ ಎಲ್ಲ ತೊಳೆದಾಕಿದ್ದೀನಿ, ಅಂದರೆ ಡೈಲಿ ಯೂಸ್ ನಾವು. ಆದರೂ ಇವಾಗ ಒಂದು ಬ್ಯಾಸ್ಕೆಟ್ ಬಟ್ಟೆ ಇನ್ನೂ ಇದ್ದಾವೆ, ತೊಳಿಬೇಕು. ಹಾಗೆ ರಗ್ಗುಗಳು ಬೇರೆ ಇದ್ದಾವಲ್ಲ, ಅವೆಲ್ಲ ತೊಳೆದಾಕ್ಬಿಟ್ರೆ ಬೇಗ ತೊಳೆದಾಕ್ಬಿಟ್ರೆ ಒಣ್ಕೊಳ್ತವೆ. ಇವಾಗ ನಮ್ಮ ಮನೆಯವ್ರು ಬೇರೆ ಊಟಕ್ಕೆ ಬರ್ತೀವಿ, ಊಟ ತುಂಬ್ರಿ ಅಂದರು. ಅಂದರೆ ರೇಷ್ಮೆ ಮೇಯಿಸ್ತಿದ್ರಲ್ಲ, ಕೆಲ್ಸಕ್ಕೆ ಬಂದಿದ್ದಾರಂತೆ ಒಬ್ಬರು. 4 ಎದ್ಮೇಲೆ ಯಾರಾದರೂ ಒಬ್ಬರು ಬೇಕು, ಇವರೇ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೋಸ್ಕರ ಯಾರೋ ಒಬ್ಬರು ಬಂದಿದ್ದಾರಂತೆ. ಅವ್ರಿಗೂ ಹಂಗೆ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಊಟ ತುಂಬಿಟ್ಟಿದ್ದೀನಿ. ಇನ್ನೇನು ಬರ್ತಾರೆ ಊಟ ತಗೊಂಡೋಗೋದಕ್ಕೆ. ಇವತ್ತು ಪೂರ್ತಿ ಸಂಕ್ರಾಂತಿ ಹಬ್ಬದ ಕ್ಲೀನಿಂಗ್ ವ್ಲಾಗ್, ಇದರಲ್ಲಿ ಪೂರ್ತಿ ಸಂಕ್ರಾಂತಿ ಹಬ್ಬದ ಕ್ಲೀನಿಂಗ್ ವ್ಲಾಗೇ ಆಗಿರುತ್ತೆ. ಹಾಗೆ ನೋಡ್ತಾ ಇರಿ, ವಿಡಿಯೋ ಕಂಟಿನ್ಯೂ ಆಗುತ್ತೆ. ಹಾಗೆ ನೋಡಿ, ಮೊದಲೇ ಹೇಳ್ದಂಗೆ ಇವತ್ತು ಪೂರ್ತಿ ಕ್ಲೀನಿಂಗ್ ಕೆಲಸನೇ. ಫಸ್ಟ್ ರಗ್ಗೆಲ್ಲ ತೊಳೆದಾಕ್ಬಿಟ್ರೆ ಬಿಸಿಲು ಕಾಯ್ತಿತ್ತಲ್ಲ, ಚೆನ್ನಾಗಿ ಒಣ್ಕೊಳುತ್ತೆ ಅಂತಂದು ಫಸ್ಟ್ ರಗ್ಗೆಲ್ಲ ತೊಳಿತಾ ಇದ್ದೀನಿ. ನಮ್ಮ ಅಜ್ಜಿ ನೋಡಿ, ಹುಣ್ಸೆಹಣ್ಣು ಗೊಳ್ಳೆ ತೆಗಿಯೋಕ್ಕೆ ಅಂತಂದು ಇಟ್ಕೊಂಡಿತ್ತಿದ್ದು. ನಾನು ರಗ್ ತೊಳಿಯೋಕೆ ಚೆನ್ನಾಗಿರುತ್ತೆ ಅಂತಂದು ತೊಗೊಂಡಿದ್ದೀನಿ. ವೆಯ್ಟ್ ಜಾಸ್ತಿ ಇರ್ತಾವಲ್ಲ ರಗ್ಗುಗಳು, ಎತ್ತಕ್ಕಾಗೋದಿಲ್ಲ. ನಮ್ಮ ಮನೆಯವ್ರು ಬೈತಾರೆ, ಜಾಸ್ತಿ ಎತ್ತು ವೆಯ್ಟ್ ಇರೋವನ್ನ ಎತ್ತಕ್ಕೆ ಹೋಗಬೇಡ ಅಂತಂದು. ಅದಕ್ಕೋಸ್ಕರ ನಾನು ಅವ್ರಿದ್ದ ಒಂದು 2 ಗಡ್ಡೆಗೆ ಹಾಕ್ಬಿಟ್ಟು ಆಮೇಲೆ ಸುಮ್ಮನೆ ರಗ್ ತಗೊಂಡು ಎತ್ತು ಒಗೆಯೋದೇ. ನಾವು ಕೈಯಲ್ಲಿ ಒಗೆದಷ್ಟು ಸಮಾಧಾನ ಆಗೋದಿಲ್ಲ, ಕಡ್ಡಿಲಿ ಹೊಡೆದು ತೊಳೆಯೋದು. ಅದಕ್ಕೆ ಈ ಥರನೇ ಕೈಯಲ್ಲೇ ತೊಳಿತಾ ಇದ್ದೀನಿ. ಏನಂದರೆ ಅದು ನಮ್ಮ ಚಿಕ್ಕವನು ಹುಟ್ಟಿ 1-2 ವರ್ಷ ಆದಮೇಲೆ ಏನೋ ಸೀಸರಿನ್ ಆಗಿರುತ್ತಲ್ಲ, ಅದು ಇನ್ನು ಸ್ವಲ್ಪ ಪೇಯ್ನ್ ಇತ್ತು. ಅದಕ್ಕೆ ಡಾಕ್ಟ್ರನ್ನ ಕೇಳಿದ್ದಕ್ಕೆ ಅವ್ರು ಹೇಳಿದರು, 10 ವರ್ಷ 15 ವರ್ಷ ಇರೋರೆ ಇನ್ನೂ ನೋವು ಅಂತಾರಮ್ಮ, ನೀನು ಇನ್ನೂ 2 ವರ್ಷಕ್ಕೆ ಆಗ್ಲೇ ನೋವು ಇನ್ನೂ ಹೋಗಿಲ್ಲ ಅಂತ ಕೇಳ್ತಿದ್ಯಾ. ಅದು ಇನ್ನು ಸ್ವಲ್ಪ ಇರುತ್ತೆ, ಮೇಲ್ಗಡೆ ಒಣಗಿದ್ರೂ ಒಳಗಡೆ ಗಾಯ ಥರ ಇರುತ್ತೆ. ಹೆವಿ ಜಾಸ್ತಿ ವೆಯ್ಟ್ ಎತ್ತಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿದರು. ಆವಾಗಲಿಂದ ನಮ್ಮ ಮನೆಯವ್ರು ಬೈತಾರೆ, ಏನಾದರೂ ಜಾಸ್ತಿ ರಗ್ ಈ ಥರ ಒಗೆದ್ಬಿಟ್ರೆ ಮತ್ತು ಬಟ್ಟೆ ತೊಳೆದಾಗ ಮೇಲ್ಗಡೆ ಜಾಸ್ತಿ ಒತ್ಕೊಬಂದರೆ ಬೈತಾರೆ. ಅವರಿದ್ದರೆ ಅವರೇ ಎತ್ಕೊಡ್ತಾರೆ, ಅವರಿಲ್ಲ ಅಂದರೆ ನಾನೇ ತೊಗೊಂಡು ಬಂದು ಒಣಗಾಕ್ತೀನಿ.
ನಾನು ತಗೊಂಬಂದರೆ ಡಬ್ಬಿನ ತುಂಬ ಇಕ್ಕೊಂಡು ತಂದುಬಿಡ್ತೀನಿ. ಅದಕ್ಕೆ ಅವ್ರು ಬೈಯೋದು, ಎರಡೆರಡು ಸರಿ ತಗೊಂಡೋಗು, ಒಂದೇ ಸರಿ ಯಾಕೆ ಅಷ್ಟೊಂದು ತಗೊಂಡೋಗ್ತೀಯ, ನಾನಿದ್ದರೆ ನಾನೇ ತಗೊಂಡೋಗಿ ಕೊಡ್ತೀನಿ ಅಂತಂದು ಹೇಳ್ತಾರೆ. ಹಾಗೆ ನೋಡಿ ರಗ್ಗೆಲ್ಲ ತೊಳೆದಾಕ್ಬಿಟ್ಟು ಒಣಗಾಕಿದ್ದಾಯಿತು. ಇವತ್ತು ಪೂರ್ತಿ ಮೇಲ್ಗಡೆದೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದು ಮಾಡ್ಕೊಳ್ತಾ ಇದ್ದೀನಿ. ಏನಂದರೆ ನಮ್ಮ ಅಜ್ಜಿ ಹೇಳಿರೋದು ಒಂದೇ ದಿನ ಎಲ್ಲ ಕ್ಲೀನ್ ಮಾಡಬಾರ್ದಂತೆ. ಅದಕ್ಕೋಸ್ಕರ ನಾಳೆಗೆ ಕೆಳಗಡೆ ರೂಮ್ ಇರೋದೆಲ್ಲ ನಾಳೆ ಕ್ಲೀನ್ ಮಾಡ್ಕೊತೀನಿ. ಮೇಲ್ಗಡೆ 2 ರೂಮ್ ಇದೆಯಲ್ಲ ಅದನ್ನ ಇವತ್ತೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಕಿಟಕಿ ಬಾಗಿಲು ಎಲ್ಲ ಒರೆಸ್ಕೊಂಡು ಧೂಳೆಲ್ಲ ನೀಟಾಗಿ ಇದು ಮಾಡ್ಕೊಬಿಟ್ಟು ಕಿಟಕಿ ಬಾಗಿಲೆಲ್ಲ ಒರೆಸ್ಕೊಂಡು ನೆಲ ಎಲ್ಲ ಒರೆಸ್ಕೊಂಡು ನೀಟ್ ಮಾಡಿಕೊಂಡ್ರೆ ಮತ್ತು ನೆಕ್ಸ್ಟ್ ದಿನ ಕೆಳಗಡೆ ಇರೋದೆಲ್ಲ ಕ್ಲೀನ್ ಮಾಡ್ಕೊಳೋದಕ್ಕೆ ಸರಿ ಹೋಗುತ್ತೆ ಅಂತಂದು ಫಸ್ಟ್ ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ ಕಿಟಕಿ ಇದು ಒಳಗಡೆಯಿಂದನೇ ಒರೆಸ್ಕೋಬೇಕು. ಹೊರಗಡೆ ಹೋಗೋಕ್ಕಾಗೋದಿಲ್ವಲ್ಲ, ಹಿಂದೆಗಡೆ ನಾವು ಹೋಗೋಕ್ಕಾಗೋದಿಲ್ಲ, ನಮ್ಮ ಮನೆಯವ್ರು ಬಂದರೆ ಒರೆಸ್ಕೊಡ್ತಾರೆ ಅಷ್ಟೇ. ಅದಕ್ಕೆ ನಾನೇ ಒಳಗಡೆನೇ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಯುಗಾದಿಗೆ ಯಾವಾಗಾದರೂ ನಮ್ಮ ಮನೆಯವ್ರಿಗೆ ಹೇಳಿದ್ರೆ ಕ್ಲೀನ್ ಮಾಡಿಕೊಡ್ತಾರೆ ಹೊರಗಡೆ. ಕಂಬಿ ಎಲ್ಲ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಏನಂದರೆ ಈ ನಡುವೆ ಮಣ್ಣೆಲ್ಲ ಹೊಡಿತಾ ಇದ್ದಾರೆ ಟ್ಯಾಕ್ಟ್ರಲ್ಲಿ, ಅದಕ್ಕೋಸ್ಕರ ಜಾಸ್ತಿ ಧೂಳು ಬರ್ತಿದೆ. ಎಷ್ಟು ಕ್ಲೀನ್ ಮಾಡಿದ್ರೂ ಕ್ಲೀನಾಗಿರೋದಿಲ್ಲ. ಬೆಳಗ್ಗೆ ಏನಾದರೂ ಕೆಳಗಡೆ ನೆಲ ಒರೆಸೋದ್ರೆ ಮತ್ತು ಸಂಜೆ ಬರೋಷ್ಟರಲ್ಲಿ ಅಲ್ಲೇ ಧೂಳು ತುಂಬ್ಕೊಬಿಟ್ಟಿರೋದು. ಮೇನ್ ಡೋರಲ್ಲಿರೋ ಕಿಟಕಿ ಓಪನ್ ಇರುತ್ತಲ್ಲ, ಗಾಳಿಗೆ ಧೂಳು ಬಂದರೆ ಬಸ್ ಅನ್ನಂಗೆ ಒಳಗಡೆನೇ ಬಂದುಬಿಡುತ್ತೆ. ಒಳಗಡೆ ಎಲ್ಲ ಧೂಳಾಗಿರುತ್ತೆ. ನೋಡಿದ್ರೆ ಬೆಳಗ್ಗೆ ಒರೆಸೋಗಿರ್ತೀನಿ, ಸಂಜೆ ನೋಡಿದ್ರೆ ಆಗಲೇ ಆ ಥರ ಆಗಿರುತ್ತೆ. ಇನ್ನೇನು ಮಾಡೋದು, ಗಾಳಿ ಒಂದು ಸ್ವಲ್ಪ ಈ ಬೇಸಿಗೆ ಮುಗಿಯೋವರೆಗೂ ಹಂಗೇ ಗಾಳಿಗೆ ಎಲ್ಲ ಎಲೆಗಳು ಎಲ್ಲ ಒಣಗಿರ್ತಾವಲ್ಲ, ಹಾಗೆ ತೊಗರಿಕಾಯ್ದು ಅದು ಇದು ಎಲ್ಲ ಬಡ್ದಿರ್ತಾರಲ್ಲ, ಅದು ಧೂಳು ಬಂದೇ ಬರುತ್ತೆ. ಏನು ಮಾಡೋಕ್ಕಾಗೋದಿಲ್ಲ, ಕ್ಲೀನ್ ಮಾಡ್ಕೊಳ್ತಿರ್ಬೇಕಷ್ಟೇ. ಈ ಹಬ್ಬ ಆಚರಣೆಗಳು ಬಂದ್ರೇ ಹಂಗೆ ಅಲ್ವಾ, ಮನೆಯನ್ನು ಡೀಪ್ ಕ್ಲೀನ್ ಮಾಡಬೇಕು ಅಂತ ಮೈಂಡಿಗೆ ಬರೋದೇ ಹಬ್ಬಗಳು ಬಂದಾಗ, ಏನಾದರೂ ಫಂಕ್ಷನ್ಗಳು ಬಂದಾಗ. ಮಾಮೂಲಿ ಟೈಮಲ್ಲಿ ಮಾಮೂಲಿ ಕ್ಲೀನ್ ಮಾಡ್ಕೊಳ್ತಿರ್ತೀವಿ. ಆದರೆ ಡೀಪ್ ಕ್ಲೀನ್ ಮಾಡೋದು ಅಂದರೆ ಹಬ್ಬಗಳು, ಏನಾದರೂ ಫಂಕ್ಷನ್ಗಳು ಈ ಥರ ಬಂದಾಗ ಡೀಪ್ ಕ್ಲೀನ್ ಮಾಡ್ಕೊಳ್ತೀವಿ. ನನಗಂತೂ ಇವಾಗ ವಿಡಿಯೋ ಬೇರೆ ಎಡಿಟಿಂಗು, ವಾಯ್ಸ್ ಓವರು ಅದು ಇದು, ಮತ್ತು ಮಕ್ಕಳಿಗೆ ತಿಂಡಿ ಊಟ ಅವ್ರಿಗೆ ರೆಡಿ ಮಾಡಿ ಕಳಿಸೋ ಅಷ್ಟರಲ್ಲಿ ಅಷ್ಟೊತ್ತಾಗುತ್ತೆ. ಮತ್ತು ಸಂಜೆ ಅವ್ರು ಬರೋ ಅಷ್ಟರಲ್ಲಿ ನಾನು ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು ಮೇಲ್ಗಡೆ ಕಸ ಎಲ್ಲ ಗುಡಿಸ್ಬಿಟ್ಟು ಕ್ಲೀನ್ ಮಾಡಿ ಕೆಳಗಡೆ ಹೋಗಿರಬೇಕು. 4:15ಗೆಲ್ಲ ಕ್ಲಿಯರ್ ಮಾಡ್ಕೊಂಡು ಕೆಳಗಡೆ ಹೋಗಿರಬೇಕು. ಬೆಳಗ್ಗೆ ಬರೋದೇ 11 ಗಂಟೆ 11:15 ಆಗುತ್ತೆ. ಹುಡುಗರನ್ನೆಲ್ಲ ಕಳಿಸ್ಬಿಟ್ಟು ಮತ್ತು ನಮ್ಮ ಮನೆಯವರೆಲ್ಲ ಬರ್ತಾರಲ್ಲ, ಅವ್ರು ಊಟಕ್ಕೆ ಯಾವಾಗಂದ್ರೆ ಅವಾಗಲೇ ಬರ್ತಿರ್ತಾರೆ. 10 ಗಂಟೆ ಆದರೂ ಆಗ್ಬೋದು, 11 ಗಂಟೆ ಆದರೂ ಆಗ್ಬೋದು. ಅವ್ರು ಬರೋವರೆಗೂ ಕೆಳಗಡೆ ಏನಾದರೂ ಕೆಲಸ ಇದ್ದರೆ ಮಾಡಿಕೊಂಡು ವೆಯ್ಟ್ ಮಾಡಿಬಿಟ್ಟು ಅವ್ರಿಗೆ ಊಟ ಕೊಟ್ಟು ಆಮೇಲೆ ಮೇಲ್ಗಡೆ ಬರಬೇಕು. ಸಂಜೆ 4:15 5 ಗಂಟೆಗೆ ಬಂದುಬಿಟ್ರೆ ಕೆಳಗಡೆ ಮಾಮೂಲಿ ಕಸ ಮುಸ್ರೆ ಇದ್ದೇ ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡು ಮಕ್ಕಳು ಬಂದ ತಕ್ಷಣ ಅವ್ರಿಗೂ ಹಾಲು ಕಾಸು ಕೊಟ್ಬಿಟ್ಟು ಹೋಮ್ವರ್ಕ್ ಮಾಡಿಸಿ, ಏನಾದರೂ ಟೆಸ್ಟ್ ಆಗಲಿ ಏನಾದರೂ ಇದ್ದರೆ ಅದಕ್ಕೆ ಪ್ರಿಪೇರ್ ಮಾಡಿಸಿ, ಎಷ್ಟೆಲ್ಲ ಕೆಲಸನೂ ಒಬ್ಬಳೇ ಮಾಡ್ಕೋಬೇಕಲ್ಲ. ಇದ್ರ ಜೊತೆ ಬಟ್ಟೆಗಳು ಕೂಡ ಸ್ಟಿಚ್ ಮಾಡೋವಿರ್ತವೆ. ಕೆಲವ್ರಿಗೆ ಫಂಕ್ಷನ್ಗಳು ಅದು ಇದು ಇದ್ದಾಗ ತಂದು ಕೊಡ್ತಾರೆ, ನಾಳೆನೇ ಬೇಕು ಅಂದಾಗ ನಾಳೆನೇ ಸ್ಟಿಚ್ ಮಾಡಿಕೊಡ್ಬೇಕಾಗುತ್ತೆ. ಏನು ಮಾಡೋಕ್ಕಾಗೋದಿಲ್ಲ, ಯಾವಾಗ ಬೇಕು ಅಂದಾಗ ಅವ್ರಿಗೆ ಕೊಡಬೇಕಾಗುತ್ತೆ. ಅಕಸ್ಮಾತ್ ಏನಾದರೂ ಎಮರ್ಜೆನ್ಸಿ ಇಲ್ಲ ಅಂದರೆ ನಾನೇ ಲೇಟಾಗೆ ಕೊಡ್ತೀನಿ. ಅರ್ಜೆಂಟ್ ಇರೋ ಅಂಥವೆಲ್ಲ ಮುಗಿಸ್ಕೊಂಡು ಲೇಟಾಗಿ ನಿಧಾನಕ್ಕೆ ಕೊಡ್ತೀನಿ. ಅನ್ನಿಸ್ಬೋದು ಕೆಲವ್ರಿಗೆ ಯಾವಾಗಲೂ ಮನೆಯಲ್ಲೇ ಇರ್ತಾರೆ ಅಂತಂದು. ಏನಂದರೆ ಮನೇಲಿದ್ದರೂ ಸ್ವಲ್ಪ ಹೊತ್ತು ಫ್ರೀ ಇಲ್ದಿರೋ ಅಷ್ಟು ಕೆಲಸಗಳು ಮನೆಯಲ್ಲೂ ಇರ್ತವೆ. ಹೊಲ್ದ ಹತ್ರ ಹೋಗಿ ಕೆಲಸ ಮಾಡ್ಕೊಂಬರ್ತಾರೆ ನೋಡ್ರಿ. ಅಕಸ್ಮಾತ್ ಬೋರ್ ಆದರೆ ನೆಕ್ಸ್ಟ್ ಡೇ ಅಂದರೆ ನೀರಿಡೋದು, ಯಾವುದಾದ್ರೂ ಕಳೆ ತೆಗಿಯೋದು, ಆ ಥರ ಕೆಲಸಗಳು ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಬಿಡು ಅನ್ನೋವಷ್ಟು ಇದಿರುತ್ತೆ. ಆದರೆ ಮನೆ ಕೆಲಸಗಳು, ಮನೆ ಕಸ ಮುಸ್ರೆ ಇವೆಲ್ಲ ಮಾಡಬೇಕು. ನೆಕ್ಸ್ಟ್ ಡೇ ಅನ್ನೋ ಮಾತೇ ಇಲ್ಲ. ಇನ್ನು ಸ್ವಲ್ಪ ಹೊತ್ತು ಬಿಟ್ಟು ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಕೋಬೋದು. ಅಷ್ಟು ಬಿಟ್ಟರೆ ನೆಕ್ಸ್ಟ್ ಡೇ ಮಾಡ್ಕೊಳ್ಳೋಣ ಅಂತ ಅಂದರೆ ಆಗೋದೇ ಇಲ್ಲ. ಡೈಲಿ ಮನೆ ಕೆಲಸಗಳು ಇದ್ದಿದ್ದೆ ಅಲ್ಲ, ಮಾಡ್ಕೊಳ್ಳೇಬೇಕು. ಸಣ್ಣ ಪುಟ್ಟ ಕೆಲಸಗಳು ಎಷ್ಟೊಂದು ಇರ್ತವೆ ಮನೇಲೂ ಕೂಡ. ಹುಡ್ಕೊಂಡು ತಡಿಕೊಂಡು ಮಾಡಿದ್ರೆ ಎಷ್ಟು ಕೆಲಸಗಳಿರ್ತವೆ, ಆದರೆ ಯಾರಿಗೂ ಗೊತ್ತಾಗೋದಿಲ್ಲ ಅಷ್ಟೇ. ಮನೆ ಕೆಲಸ ಮನೆ ಒಳಗಡೆ ಕೆಲಸ ಮಾಡ್ತೀವಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಮನೇಲೇ ಏನು ಕೆಲಸ ಇರುತ್ತೆ ಅನ್ನೋ ಥರ ಆಗ್ಬಿಡುತ್ತಷ್ಟೇ. ಹಾಗೆ ನೋಡಿ ಸ್ವಿಚ್ ಪ್ಲೇಟ್ ಬರುತ್ತಲ್ಲ, ಅದೆಲ್ಲ ಒರೆಸ್ಕೊಂಡು ನೀಟಾಗಿ ಎಲ್ಲ ಅದು ವೈಟ್ ಆಗಿರೋದ್ರಿಂದ ಸ್ವಲ್ಪ ಗಲೀಜಂಗೆ ಕಾಣಿಸುತ್ತೆ. ಕೆಂಪುಗೆ ಕೈಯಲ್ಲೆಲ್ಲ ಮುಟ್ಟಿರ್ತಾರಲ್ಲ ಅದಕ್ಕೋಸ್ಕರ ಅದನ್ನೆಲ್ಲ ಒರೆಸ್ಕೊಂಡು ಹಾಗೆ ಬೀರೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಎಲ್ಲ ಧೂಳು ಜಾಸ್ತಿ ಇತ್ತು ಮೇಲೆ. ಬೀರೆಲ್ಲ ಕ್ಲೀನ್ ಮಾಡಿಕೊಂಡು ಹೊರ್ಗಡೆದು ಮತ್ತು ಒಳಗಡೆದೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು. ಒರೆಸ್ತಾ ಇದ್ದೀನಿ ನೆಲನ. ಫ್ಲೋರ್ ಕ್ಲೀನರು ಮತ್ತು ಗಂಜುಳ ಎಲ್ಲ ಹಾಕ್ಕೊಂಡು ನೆಲ ಒರೆಸ್ತಾ ಇದ್ದೀನಿ ಜಾಸ್ತಿ ನೀರಲ್ಲಿ ಎತ್ಕೊಂಡು. ಫ್ಲೋರ್ ಕ್ಲೀನರ್ ಹಾಕೋದ್ರಿಂದ
ಪೆನೈಲ್ಗಿಂತ ಚೆನ್ನಾಗೇ ಕೆಲಸ ಮಾಡುತ್ತಿದ್ದು ಫ್ಲೋರ್ ಕ್ಲೀನರು. ಏನಾದರೂ ಸ್ವಲ್ಪ ಕರೆ ಆ ಥರದ್ದೇನಾದರೂ ಇದ್ದರೆ ಚೆನ್ನಾಗಿ ಹೋಗುತ್ತೆ ಗಲೀಜೆಲ್ಲನ. ಅದಕ್ಕೆ ಫ್ಲೋರ್ ಕ್ಲೀನರಲ್ಲಿ ಲೈಝಾಲ್ ಯೂಸ್ ಮಾಡ್ತೀನಿ ನಾನು. ಲೈಝಾಲ್ ಹಾಕಿದ್ರೆ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಕೊಳೆ ಎಲ್ಲ ಅಂತಂದು. ಹಾಗೆ ನೋಡಿ ಅದನ್ನೆಲ್ಲ ಮುಗಿಸ್ಕೊಂಡು ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಸ್ಟಿಚ್ ಮಾಡ್ತಾಯಿದ್ದೀನಿ. ಬ್ಲೌಸ್ ಕೊಡೋ ಬೇರೆ ಇದ್ವಲ್ಲ, ಅದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಬಿಟ್ಟು ಇನ್ನೇನು ಹುಡುಗರು ಬರೋ ಟೈಮ್ ಆಯಿತು. ಅಷ್ಟರಲ್ಲಿ ಇನ್ನೊಂದು ಅರ್ಧ ಗಂಟೆ ಟೈಮ್ ಇದೆಯಲ್ಲ, ಅಷ್ಟರಲ್ಲಿ ಬ್ಲೌಸ್ ಸ್ಟಿಚ್ ಮಾಡೋಣ ಅಂತ ಸ್ಟಿಚ್ ಮಾಡ್ತಾಯಿದ್ದೀನಿ. ಹಾಗೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗೀತು ಮೇಲ್ಗಡೆದು. ಇನ್ನೇನು ಕೆಳಗಡೆದೊಂದಿದೆ ಅಷ್ಟೇ. ಹಾಗೆ ಎಳ್ಳು ಬೆಲ್ಲ ಎಲ್ಲ ಮಾಡ್ಕೋಬೇಕು. ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.